ರಾಜ್ಯದಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ದರ ಹೆಚ್ಚಳ ಆಗಿದೆ. ಇಂಧನದ ಟ್ಯಾಕ್ಸ್ ಅನ್ನ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಪರಿಣಾಮ ಬಂದ್ಗಳಲ್ಲಿ ವಾಹನ ಸವಾರರಿಗೆ ಟ್ಯಾಕ್ಸ್ ನ ಎಫೆಕ್ಟ್ ತಕ್ಕಿದೆ. ಪೆಟ್ರೋಲ್ ದರ ಲೀಟರ್ಗೆ 3 ರೂಪಾಯಿ ಏರಿಕೆಯಾಗಿದೆ. ಡೀಸೆಲ್ ದರ ಲೀಟರ್ಗೆ 3.5 ರೂಪಾಯಿ ಹೆಚ್ಚಳ ಆಗಿದೆ. ರಾಜ್ಯ ಸರ್ಕಾರದ ಇಂಧನ ಬೆಲೆ ಹೆಚ್ಚಳಕ್ಕೆ ಸಾರ್ವಜನಿಕರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಏಕಾಏಕಿ ರೇಟ್ ಹೆಚ್ಚಳ ಮಾಡಿ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತು ಫುಲ್ ಮಾಡ್ತಿದ್ದೀವಿ ಅಣ್ಣ. ಓಕೆ 89 ರುಪೀಸ್ ಇದೆ. ಓಕೆ 89 ರೂಪಾಯಿ ಇದು ಒಂದು ಪೈಸೆ ಇದೆ. ಓಕೆ ಇಷ್ಟು ದಿನ ಎಷ್ಟು ಬಿಲ್ ಆಗ್ತಿತ್ತು ಈ ಹಿಂದೆ ಹಾಕಿದಾಗ? ಏನು 2800 2900 ಚಿಲ್ಲರೆ ಬರೋದು. ಓಕೆ ಈಗ 3349 ರೂಪಾಯಿ ಬಂದಿದೆ. ಓಕೆ ಓಕೆ ಇದು ನಿಮಗೆ ಹೊರೆ ಅನ್ಸಲ್ವಾ? ಹೊರೇನೇ ಸರ್. ಏನು ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರ ಏನಿಲ್ಲ ಸರ್, ಇದೇ ಇವರು ಬಿಟ್ಟಿ ಬಗ್ಗೆ ಏನು ಯಾರು ಕೇಳಿರಲಿಲ್ಲ. ಇವ್ರು ಕೊಡ್ತಾರೆ ಬಿಟ್ಟಿ ಬಗ್ಗೆ. ಈಗ ಅದು ಕವರ್ ಮಾಡೋದಕ್ಕೆ ಬಡವರಿಗೆ ಹಾಕ್ತಾರೆ, ನಮ್ಮ ಹತ್ರನೇ ತಿಂತಾರೆ. ಇನ್ನೇನು ನಮಗೇನು ಈಗ ರೇಟ್ ಜಾಸ್ತಿ ಮಾಡಿದ್ದಾರೆ ಉಂಟು ಕಸ್ಟಮರ್ ನಮಗೇನು 1 ರೂಪಾಯಿ ಎಕ್ಸ್ಟ್ರಾ ಕೊಡೋಲ್ಲ. ಇನ್ನೂ 1 ರೂಪಾಯಿ ಕಮ್ಮಿನೇ ಕೇಳ್ತಾರೆ ಮಾರ್ಕೆಟಲ್ಲಿ ರೇಟು. 1 ರೂಪಾಯಿ ಎಕ್ಸ್ಟ್ರಾ ಕೊಡೋಲ್ಲ. ಈ ಗೌರ್ಮೆಂಟ್ ಎಲ್ಲ ಹೀಗೆ ಅವ್ರ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಬಡವ್ರನ್ನ ಹಾಳು ಮಾಡೋದು. ಓಕೆ ಈ ಹಿಂದೆ ಕೂಡ ಬೊಮ್ಮಾಯಿ ಸರ್ಕಾರ ಇದ್ದಾಗಲೂ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಜಾಸ್ತಿ ಮಾಡಿದ್ರು ಮತ್ತೆ ಕಡಿಮೆ ಮಾಡಿದ್ರು. ಈಗ ಮತ್ತೆ ಜಾಸ್ತಿ ಆಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಸರ್ ಇದು ಕನ್ಫರ್ಮ್ ಇತ್ತು. ಎಲೆಕ್ಷನ್ ಆದಮೇಲೆ ಇದು ಆಟೋಮೆಟಿಕ್ ಎಲ್ಲ ಜಾಸ್ತಿ ಮಾಡೇ ಮಾಡ್ತಾರೆ ಇವ್ರಿಗೆ. ಬಟ್ ಇದು ಎಲ್ಲ ರೀತಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ಗಿಂತ ನಮ್ಮ ಕುಮಾರಸ್ವಾಮಿ ಇದ್ದಿದ್ರೆ ಚೆನ್ನಾಗಿ ಬಡವ್ರಿಗೆ ಬದುಕಬೇಕಂದ್ರೆ ಕುಮಾರಸ್ವಾಮಿ ಬೆಸ್ಟು ಸರ್. ಇಲ್ಲ ಯಾರಿಗೂ ಇಷ್ಟ ಆಗಲ್ಲ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿಬಿಟ್ರೆ ಎಲ್ಲ ಜಾಸ್ತಿ ಆಗುತ್ತೆ. ಎಲ್ಲರೂ ಕಷ್ಟನೇ, ಯಾರು ಒಪ್ಪಲ್ಲ ಅದು. ಏನು ಹೇಳಕ್ಕೆ ನೀವು ಎಷ್ಟು ದಿನಕ್ಕೊಂದ್ಸಲ ಪೆಟ್ರೋಲ್ ಹಾಕ್ತಾ ಇದ್ದೀರಾ ಅಥವಾ ನಮ್ಮದು ಕನ್ಸ್ಯೂಮ್ ಕಡಿಮೆ ಇದ್ರೂ ನಮಗೂ ಅದು 30-40 ರೂಪಾಯಿನೂ ನಮಗೆ ಹೆಚ್ಚು ಕಾಣುತ್ತೆ. ಡೆಫಿನೆಟ್ಲಿ ಕಾಣುತ್ತೆ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಈ ಥರ ಮಾಡಬಾರ್ದಾಗಿತ್ತು ಅಷ್ಟೇ. ಈ ಸಡನ್ನಾಗಿ ಎಲೆಕ್ಷನ್ ಮುಗಿದ ಮೇಲೆ ಮಾಡಬಾರ್ದಾಗಿತ್ತು ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.